ಸುಮ್ಮ ದಬಕ್ ಹೋಗ್ತಾನೆ. ಹೌದು ಹೌದಪ್ಪ. ಅದಕ್ಕೆ ಒಂದು 3 ಪ್ರಶ್ನೆ ಕೇಳಿದ್ರು. ಸತ್ಯ ಸಂಘ ಬಗ್ಗೆ ಕೇಳಿದ್ರು. ಹತ್ತಿರಗಳನ್ನು ಉತ್ತರ ಕೊಟ್ಟಿವೆ. ಇನ್ನು ಬಾರಾಮತಿ ತೇರಹಳ್ಳಿ ತೇರಾಮತಿ ಮಾಡಿದ್ರು. ಅದನ್ನು ಕೇಳಿದ್ರು. ಇನ್ನು ಬಾರಾಹಳ್ಳಿಗಳು ಯಾವ, ತೇರಹಳ್ಳಿಗಳು ಯಾವ, ಅದು ಬಿಡಿಸಿ ಬಾರಾಮತಿ ಉಳ್ಕೊಂಡವ ತೇರಾಮತಿ ಹೆಂಗ ಅಭಾವಿಸಿದ ಮಟ್ಟದಲ್ಲಿ ಒಳಗ ದೇವಾಂಗನಂತ ಊರು ಹೆಂಗ ಹಾಳು ಬಿದ್ದೈತಿ, ಹಂಗ ತೇರಾಮತಿ ಊರ ಹಾಳು ಬಿದ್ದೈತಿ ಹೇಳಿನಿ. ಇದ್ದಕ್ಕಿದ್ದಂಗ ಹೇಳ್ರಿ ಎದ್ದ ಬಂದಿದ್ದೀನಿ. ಏನ್ ಅಮಾವಸಿದ್ದ ನನ್ನವಲ್ಲ, ಮಾಡಿದ್ರೆ ನಿನ್ನವಲ್ಲ, ಹಿಂಗೇನಿಲ್ಲ. ಅಲ್ಲ, ಅಮಾವಸಿದ್ದ ಮಾಡಿದ್ರೆ ನಮ್ಮ ದೇವ್ರೆ, ದೇವ್ರೆ. ಹೌದು ಹಂಗ ಭೇದ ಮಾಡಂಗಿಲ್ಲ, ಭೇದ ಮಾಡುದಿಲ್ಲ. ಇದ್ದಕ್ಕಿದ್ದಂಗ ಉತ್ತರ ಕೊಟ್ಟಿನಿ. ಅದಕ್ಕೆ ಏನಂತಾರ ಹಿರಿಯರು, ನಾಂದೇಡ ಅಂತ ಊರದಲತ್ತೇವೆ. ಅದು ಜಿಲ್ಲಾನಾಗ ಮತ್ತೆ ಇರುದ್ಲ ಮತ್ತೆ ನಾ ಬಾರಾತ್ಯರ 25 ಎದುರು ಹೇಳಿನಿ. ಅದರ ಒಳಗೆ ನಾಂದೇಡ ಅಂತ ಊರಿನ ಹೆಸರ ತಗೊಂಡಿಲ್ಲ. ಯಾರ ಅಡಮಟಿಗೆರೆ ಗಂಟ ಬಿತ್ತೋದು, ಇದು ಬಹಳ ದೇಶ ಕಂಡು ಜತ್ ತಾಲೂಕದಾಗ ಇಲ್ಲಿ ಗುಡ್ಡಾಪುರ ಆಸಂಗಿ ಐತಿ, ತುರ್ಕದ ಆಸಂಗಿ ಐತಿ, ವಿಜಾಪುರ ಹಚ್ಚಿ ಜಂಬಿಗೆ ಐತಿ, ಒಂದು ಆಸಂಗಿ ಐತಿ. ಹೌದು, ಅಲ್ಯಾಂಗ ಊರ್ ಬತ್ತಂದ್ರ ಅದ್ಯಾಂಗ ಹೋಗಾಕ ಇನ್ನ 25 ಹಳ್ಳಿ ಒಳಗೆ ನಾಂದೇಡ ಹೆಸರು ತಗೊಂಡಿನೇನು ಇಲ್ಲ. ಈಗ ಅಕ್ಕಲಕೋಟೆ ತಾಲೂಕದಾಗ ಅಂದೇವಾಡಿ 3 ಅದಕ್ಕೆ ಹೆಂಗ್ ಮಾಡುದು ಖರೆ ನಾ ಹೇಳ್ತಕ್ಕಂತ ಉತ್ತರ ಒಳಗೆ 25 ಕೇಳಿವಿ. ಬಾರಾಹಳ್ಳಿಗಳು ಯಾವತ್ತು ಕೇಳಿವಿ ಅವತ್ರ ಹೆಸರು ನೇರವಾಗಿ ಹೇಳಿದೆವು. ತೇರಹಳ್ಳಿ ಹೆಸರು ಕೇಳಿವಿ, ಅದನ್ನು ಹೇಳಿವು. ನಿನ್ನ ಕುಬೇನೆ ಇತ್ತಂದ್ರೆ ಇವು ಬಾರಾಹಳ್ಳಿ ಅಲ್ಲ, ಇವು ತೇರಹಳ್ಳಿ ಅಲ್ಲ, ಇವು ಬ್ಯಾರೆ ಎಲ್ಲ ಮಾತಾಡ್ತ ಹೇಳ ಮುಂದಿನ ಸಂದಿಗೆ ಸುಮ್ಮನೆ ಕೆಸರಕ್ಕಲ್ಲಿ ಸುಮ್ಮನೆ ಯಾರು ಹೇಳೋದ ಇಲ್ಲ. ಬಾಯ್ಪಾಟ್ಯದವ್ರು ಮಾಡಿದಂದ್ರ ಅದನ್ನು ಹೇಳು, ಬ್ಯಾರದವ್ರು ನೋಡಿ ಹೇಳೋದಿಪ್ಪ ಅಂದ್ರೆ ನೋಡಿ ಹೇಳು. ನಮಗೇನೋ ಗೊತ್ತಿರಿಲ್ಲ. ಒಟ್ಟು ನಮ್ಮ ಮಠಮಾನವರು ಹೆಂಗ್ ಹೇಳ್ಯಾರ, ಹೆಂಗ ಬರವಿಟ್ಟಾರ, ಹಂಗ ಹೇಳಿನಿಷ್ಟೇ. ಇನ್ನೊಂದು ಕೇಳಿದ್ರು. ಏನ್ ಕೇಳಿದ್ರು? ನಿಮ್ಮ ಮಾಲಗರ ಮಠಮನಿ ಒಳಗ 5 ಮಾಲಗಂಬವ, ಅದು ಯಾವ ಊರ ತಾಲೂಕಾ ಜಿಲ್ಲಾ ಕೇಳಿದ್ರು. ನಾ ಏನ್ ಹೇಳಿನಿ, ಮಾಲಗಂಬ ಅದಕ್ಕೆ ಅನ್ಬೇಕು. ಯಾವ ಕಣ್ಣಿನ ಮ್ಯಾಗ ದೀಪ ಉರಿತದ ನೋಡು, ಅದಕ್ಕೆ ಮಾಲಗಂಬ ಅಂದಾರ. ದೀಪ ಸ್ತಂಭ ಕೂಡ ಕನ್ನಡದಾಗ ಅಂದಾರ. ದೀಪ ಮಾಡತ್ತೇಳಿ ಮರಾಠಿ ಒಳಗಂದಾರ. ಮತ್ತಿದು ಕಳಸ ಅಂತೇಳಿ ಇದಕ್ಕೆ ಹೆಂಗ ಮಾಲಗಂಬ ತಿರ್ತೇವೆ ನಾ ಕೇಳಿನಿ. ಇನ್ನು 4 ಮಾಲಗಂಬ ಎಲ್ಲಿದಾವು ಅವನ ಮೊದಲೇ ಹೇಳಿಲ್ಲ, ನೀ ಹೇಳಕ್ ಎದಕ್ ಬೇಕು. ಸೋಲಾಪುರ ಜಿಲ್ಲಾ ಮಂಗಳೂರು ತಾಲೂಕ ನಮ್ಮ ಹೊನ್ನೂರ ಹೇಳಿ ತಪ್ಪ ಮತ್ತೆ ಇದು ಕರೆ ನಿನ್ನ ಸುವರ್ಣ ವರ್ಕ್ ನಿಂದ ಯಾರು ಕೊಳ್ಳೈತಿ ಮುಂದಿನ ಸಲ ಹೇಳಿ ಹೇಳ್ಬೇಕು ನೀ. ಅದನ್ನ ಬಿಡಂಗಿಲ್ಲ. ನೀನ್ ವಿದ್ಯಾ ಅಲ್ಲತ್ತೇಳಿ ಹೆಂಗ ಚೌಸಟ್ಟು ವಿದ್ಯೆ ಇಲ್ಲತ್ತ ಹೇಳ್ತೀವಿ ನೋಡಿ ಮುಂದಿನ ಸಂದಿಗೆ. ಹಂಗಿಲ್ ನೇರವಾಗಿ ಬಂದು ಹೇಳು. ನೋಡ್ತಾ ಇಲ್ಲ ಅಲ್ಲದಂದ್ರೆ ಬಿಡಂಗಿಲ್ಲ ಮಂದಿ ಗೊತ್ತಿಕೊಂಡು ಒಂದ್ ಕೆಲಸದವರು ಕೊಟ್ಟ ಹೇಳಿದ್ರ. ನಾವು ಮೊದಲೇ ಹೇಳಿದ್ವು ಯಾರು ಅಂದಿರ್ತಕ್ಕಂತ ಮಾತ ಹಾಡಿರ್ತಕ್ಕಂತ ಹಾಡ ಒಂದು ವೇಳೆ ಜಾರೈತಿ ತಪ್ಪಾಗಿದ್ದ ಅನ್ಬೇಡ, ಬರೇ ಜಾರೈತಿ ಇನ್ನು ಮಾಯ ವಸ್ತುಗಳು ನಿನ್ನೂ ಕಿಮ್ಮತ್ತು ಉಳಿತಾವ ಇಷ್ಟೇ. ಅದಾವೆ ಅಂತೇಳಿ ಹಮ್ಮಿ ತಟ್ಟು ಪುರಾಣದಾಗ ತೋರ್ತೇವೆ ಕೇಳಕತ್ತೀವಿ ಇಷ್ಟೇ. ಹಮ್ಮಿ ಪ್ರಕಾರ ಬೇಕೇ ನಮಗ. ಇನ್ನೊಂದು ಕೇಳಿದ್ವು ಏನು, ಈಗ ಸದ್ಯ ಮಾನವರ ಮಠಮನಿ ಒಳಗೆ ಹೋಮದ ಕಾಮದ ನೇಮದ ಬೆತ್ತದ ಬಂಗಾರ ಚೀಲದ ಒಡ್ಡಿ ವಾಲದ ಶಿವಸ್ಥಾನದವ ಡೋಲದವ ಕೈತಾಳವ ಹಂಗ ಮುದ್ದೆ ಅಮಾವಿಸಿದ ಮಠಮನಿ ಒಳಗೆ ಕೂಡ ಅದಾವು. ಅಂತ ಶ್ರೇಷ್ಠವಾದಂತ ಹೋಮದ ಕಂಬಳಿ, ನೇಮದ ಬೆತ್ತ, ಭಂಡಾರ ಚೀಲ ಇತರ ಸಂಕೇತಗಳು ಏನಂತ ಕೇಳಿದ್ರು. ನೆನಪಿನ ತಗದ್ರಿ ಅಲ್ಲಿ ಇಟ್ಟು ಮಳಿ ಸರ್ದ ಮಾಡುತ್ತೇವೆ ಬರಂಗಿರ ಮತ್ತೆ ನಮಗೆ ಒಂದು ಕೇಳೋರು ಏನ್ ಕೇಳಿದ್ರು, ಲಕ್ಷ್ಮೀ ವಾಹನ ಗೂಗ್ಯದ. ಲಕ್ಷ್ಮೀ ವಾಹನ ಗೂಗ್ಯದ. ಈಗ ಸದ್ಯ ಭಕ್ತರ ಮನೆಗೆ ಬರ್ಬೇಕಾದ್ರ ಆ ಲಕ್ಷ್ಮೀ ಗೂಗಿನ ಎಲ್ಲಿ ಬಿಟ್ಟು ಬಂದಿರ್ತಾಳೆ ಹೌದಪ್ಪ ಅನ್ನುವಂತ ಮಾತನ್ನ ಕೇಳ್ಯಾರ. ಈಗ ನೋಡತ್ತಮ್ಮ ಏನಾಯ್ತು, ಲಕ್ಷ್ಮಿ ಹೆಂಗ್ರಪ್ಪ, ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ರಾಜ್ಯಲಕ್ಷ್ಮಿ, ವೈಭವಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಗೃಹಲಕ್ಷ್ಮಿ, ಹಿಂಗ ಒಂದೊಂದು ಕಾರ್ಯಕ್ಕೆ ಒಂದೊಂದು ಅವತಾರ ತೊಟ್ಟು ಬಂದಿರ್ತಾರ. ಈಗ ವೈಕುಂಠದ ಅತಿ
ಅಧಿಪತಿ ಅಧಿಪತಿ ವೈಕುಂಠದ ಅಧಿಪತಿ ವಿಷ್ಣುನ ಹೆಂಡತಿ ಲಕ್ಷ್ಮಿ ಲಕ್ಷ್ಮಿ ಯಾವಾಗ ಗೃಹ ಲಕ್ಷ್ಮಿ ಆಗಿ ಬರ್ತಾಳೆ ನೋಡು ಹಾ ಅವಾಗ ತನ್ನ ವಾಹನ ಗೂಗಿನ ಹೋಗಿನ ವೈಕುಂಠದಲ್ಲಿ ಬಿಟ್ಟು ಬರ್ತಾಳೆ ಹೌದು ವೈಕುಂಠವಾಸಿ ಹೌದು ಅದಾವತ್ತೇಳಿ ವೈಕುಂಠಕ್ಕೆ ತನ್ನ ವಾಹನ ಬಿಟ್ಟು ಬಿಟ್ಟು ಗೃಹಲಕ್ಷ್ಮಿ ಆಗಿ ಹೌದ ಭಕ್ತರ ಮನೆಗೆ ಬರ್ತಾಳೆ ಬರ್ತಾಳೆಪ್ಪ ಮತ್ತೆ ಇತರ ಬಿಟ್ಟದವ್ರು ಬೇರೆ ಏನಾರು ಇತ್ತಂದ್ರೆ ಅದನ್ನೇ ಹೇಳ್ಬೋದು ಹೇಳ ಕರೆ ಯಾರು ಉತ್ತರ ಕೊಟ್ರಿ ಅಂದ್ರೆ ಹಾ ಹೇಳಿರ್ತಕ್ಕ ಉತ್ತರದ ಸಮರ್ಥ ಇತ್ತಂದ್ರೆ ಇತ್ತಂದ್ರ ಕರೆಕ್ಟ್ ಅವನು ಕಲಿರ್ತಾರ ಬಾಯಿಲಿ ಹೌದು ಖರೆ ಅನ್ನೋದು ಕರೀರಿ ಅದಕ್ಕೆ ಅವ್ರ ಅಭಿಮಾನ ಸೋಡ ಮುಕ್ತಿ ಮುಕ್ತಿರೋದ್ರ ಎಂದು ನೀವು ಅಭಿಮಾನ ಬಿಡ್ತೀರಿ ನೀವು ಅಲ್ಲೇ ನಿಮಗೆ ಮುಕ್ತಿ ಸಾಧನ ಆಗುದು ಒಂದೇ ಮುಕ್ತಿ ಮಂದಿರ ದ್ವಾರ ತಮಗೆ ಸಿಗುವುದು ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ಜನರಿಗೆ ವಾಚ್ಯಕ್ಕಿಂತ ಒಂದು 4 ನುಡಿ ಚಾಲ್ ಹಾಡಿ